ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲಿಯೇ ಈಸಿಯಾಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಬನ್ನಿ. ಇಲ್ಲಿ ನಾನು 1 ಬಾಕ್ಸ್ ಅಷ್ಟು ಸ್ಟ್ರಾಬೆರಿಯನ್ನು ತೆಕ್ಕೊಂಡಿದ್ದೇನೆ. ಅದನ್ನು ಫಸ್ಟಿಗೆ ಒಂದು 3 to 4 ಟೈಮ್ಸ್ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಸ್ಟ್ರಾಬೆರೀಸ್ನ ಈ ರೀತಿ ಒಂದೊಂದಾಗಿ ಕಟ್ ಮಾಡ್ಕೋಬೇಕು. ಇವಾಗ ನಾನೊಂದು ಮಿಕ್ಸಿ ಜಾರ್ ತೆಕ್ಕೊಂಡಿದ್ದೇನೆ. ಈ ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡಿರುವಂಥ ಎಲ್ಲ ಸ್ಟ್ರಾಬೆರಿಯನ್ನು ಹಾಕ್ತಾ ಇದ್ದೇನೆ. ಇವಾಗ ನಾನು 1 ಲೋಟಷ್ಟು ಹಾಲನ್ನು ತೆಕ್ಕೊಂಡಿದ್ದೇನೆ. ಇದರಲ್ಲಿ ನಾನು ಆಲ್ಮೋಸ್ಟ್ ಅರ್ಧ ಹಾಕ್ತಾ ಇದ್ದೇನೆ. ಆಮೇಲೆ ಬೇಕಾದರೆ ನೋಡಿಬಿಟ್ಟು ನೀವು ಹಾಕ್ಕೋಬೋದು. ಆಮೇಲೆ ನಾನು ಇದಕ್ಕೆ 3 ಚಮಚದಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಲಾಸ್ಟಿಗೆ ಇದಕ್ಕೆ ನಾನು ಹರ್ಷೀಸ್ ಅವರದ್ದು ಸ್ಟ್ರಾಬೆರಿ ಸಿರಪ್ಪನ್ನು ಹಾಕ್ತಾ ಇದ್ದೇನೆ. ಇದು ಹಾಕಲೇಬೇಕು ಅಂತ ಏನಿಲ್ಲ, ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದು ಆ್ಯಡ್ ಮಾಡಿದ್ರಿಂದ ಮಿಲ್ಕ್ ಶೇಕಿಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ನಾನು ಇದನ್ನೆಲ್ಲ ಸೇರಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತೀನಿ. ಟೆಂಟಡಾಯ್, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಇವಾಗ ರೆಡಿ ಆಗಿದೆ. Thanks for watching. Take care. Bye bye.